ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರಕ್ಕಾಗಿ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನುಬದ್ಧಗೊಳಿಸಿ ಎಲ್ಲಾ ಬೆಳೆಗಳಿಗೂ ಅನ್ವಯಿಸಲು ಹುದ್ದೆ ಖಾತ್ರಿ ಕೆಲಸಗಾರರಿಗೆ ದಿನಕ್ಕೆ 600 ರೂಪಾಯಿ ವೇತನ ನೀಡಬೇಕೆಂದು ವಿದ್ಯುತ್ ಕಾಯ್ದೆ 2023 ರದ್ದು ಮಾಡಿ ವಿದ್ಯುತ್ ಖಾಸಗೀಕರಣವನ್ನು ಕೈಬಿಡಲು ಹಾಗೂ ಹೊಸ ಕೃಷಿ ಮಾರುಕಟ್ಟೆ ನೀತಿಯನ್ನು ಹಿಂತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ರೈತರ ಕೃಷಿ ಕಾರ್ಮಿಕರ ವಿಧಾನಸೌಧ ಚಲೋ ಮಾರ್ಚ್ 10ರಂದು ಫ್ರೀಡಂ ಪಾರ್ಕ್ನ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಯುತ್ತೆ ಎಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದ ಕಾಮರೆಡ್ಡಿ ಬಿ ಭಗವಾನ್ ರೆಡ್ಡಿ ತಿಳಿಸಿದರು. ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯುವುದಕ್ಕೋಸ್ಕರ ಮಾರ್ಚ್ 10ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇಡೀ ರಾಜ್ಯದ 20 ಜಿಲ್ಲೆಗಳಿಂದ ಸುಮಾರು 5,000ಕ್ಕಿಂತ ಹೆಚ್ಚಿನ ಜನ ರೈತರು ಮತ್ತು ಕೃಷಿ ಕೂಲಿ ಕಾರ್ಮಿಕರು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಹೋರಾಟದ ಮುಖ್ಯ ಉದ್ದೇಶ ಅಂತಂದರೆ ಇವತ್ತೇನು ಬಗರ್ ಹುಕುಂ ರೈತರು ಹಲವಾರು ವರ್ಷಗಳಿಂದ 40, 50, 60 ವರ್ಷಗಳಿಂದ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದಾರೆ. ಅವರಿಗೆ ರಾಜ್ಯ ಸರ್ಕಾರ ಹಕ್ಕುಪತ್ರಗಳನ್ನು ಕೊಡ್ತಾ ಇಲ್ಲ. ಸುಮಾರು 12 ಲಕ್ಷ ಜನ ಅರ್ಜಿ ಹಾಕಿದ್ದಾರೆ. ಅದರಲ್ಲಿ 1% ಜನಗಳಿಗೆ ಕೂಡ ಅವರು ಹಕ್ಕುಪತ್ರಗಳು ಕೊಡ್ತಾ ಇಲ್ಲ. ಬೇರೆ ಬೇರೆ ಕಾರಣ ಹೇಳ್ಕೊಂಡು ಮುಂದಕ್ಕೆ ಆಗ್ತಾ ಇದ್ದಾರೆ. ಆದರೆ ಇದೇ ರಾಜ್ಯ ಸರ್ಕಾರ ಖಾಸಗಿಯವರಿಗೆ ಭೂಮಿಯನ್ನು ಕೊಡ್ತಾ ಇದೆ. ಉದಾಹರಣೆಗೆ ಜಿಂದಾಲ್ಗೆ 3,600 ಎಕರೆ ಜಮೀನನ್ನು ಬರೀ 1,50,000 ರೂಪಾಯಿ ರೇಟ್ನಲ್ಲಿ ಕೊಡ್ತಾ ಇದ್ದಾರೆ. 3,500 ಎಕರೆ ಕೊಡ್ತಾ ಇದ್ದಾರೆ. ಆದರೆ ರೈತರು ಅವರಿಗೆ ಭೂಮಿನೇ ಇಲ್ಲ. ಭೂಮಿನ ಕೃಷಿ ಕೂಲಿಕಾರರು 2 ಎಕರೆ 3 ಎಕರೆಯನ್ನು ಉಳುಮೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಹಕ್ಕುಪತ್ರ ಕೊಡಬೇಕಂದ್ರೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅಂದರೆ ಇದು ರೈತ ವಿರೋಧಿ ಕಾರ್ಪೊರೇಟ್ ಮನೆತನದ ಪರವಾಗಿರುವಂಥ ರಾಜ್ಯ ಸರ್ಕಾರದ ನೀತಿ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನರೇಗಾ ಕೂಲಿಕಾರರದು ಸಮಸ್ಯೆನ ಎತ್ತಿ ಹಿಡಿತಾ ಇದ್ದೀವಿ. ನರೇಗಾ ಕೂಲಿ ಕೊಡಬೇಕಂದ್ರೂ ಕೂಡ ಹೋರಾಟ ಮಾಡಬೇಕಾಗಿದೆ ಅವರಿಗೆ. ಯಾಕಂದರೆ ಎಲ್ಲೋ ಕೆಲಸನೇ ಪ್ರಾರಂಭ ಮಾಡ್ತಾ ಇಲ್ಲ. ಎರಡನೇದಾಗಿ ಕೂಲಿ ಮಾಡಿದ ನಂತರ ಅವರು ನರೇಗಾ ಕಾರ್ಮಿಕರು ಅವ್ರಿಗೆ ಪೇಮೆಂಟ್ ಆಗ್ತಾ ಇಲ್ಲ ಸರಿಯಾಗಿ. 2 ತಿಂಗಳ 3 ತಿಂಗಳ ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಮಧ್ಯಪ್ರವೇಶ ವಹಿಸಿ ನರೇಗಾ ಕೃಷಿ ಕಾರ್ಮಿಕರಿಗೆ ವರ್ಷದಲ್ಲಿ 200 ದಿನ ಕೆಲಸ ಕೊಡಬೇಕು ಹಾಗೂ ಪ್ರತಿ ದಿವಸ 600 ರೂಪಾಯಿ ಸಂಬಳ ಕೊಡಬೇಕು, ಅವ್ರಿಗೆ ವೇತನ ಕೊಡಬೇಕಂತೇಳಿ ನಾವು ಡಿಮ್ಯಾಂಡ್ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು ಕೇಂದ್ರ ಸರ್ಕಾರ ವಿದ್ಯುತ್ತನ್ನ ಖಾಸಗೀಕರಣ ಮಾಡುವಂಥ ಒಂದು ನೀತಿಯನ್ನು ತರ್ತಾರೆ. 2023 ವಿದ್ಯುತ್ ಬಿಲ್ನ. ಇದು ಖಾಸಗೀಕರಣ ಇಡೀ ರೈತರಿಗೆ ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಇವಾಗ 10 HP ವರೆಗೆ ರೈತರಿಗೆ ಉಚಿತವಾಗಿ ವಿದ್ಯುತ್ ಸಿಗ್ತಾ ಇದೆ. ಇನ್ನು ಮುಂದೆ ವಿದ್ಯುತ್ ಖಾಸಗೀಕರಣ ಆದರೆ ತಿಂಗಳಿಗೆ 2,000 ರಿಂದ 3,000, 4,000 ರೂಪಾಯಿ ಬಿಲ್ ಕಟ್ಟಬೇಕಾಗ್ತದೆ ನಮ್ಮ ರೈತರು. ಅವರಿಗೆ ಮಳೆ ಬರ್ತಾ ಇಲ್ಲ, ಸರಿಯಾಗಿ ಬೆಳೆ ಬರ್ತಾ ಇಲ್ಲ. ಅಂಥದ್ರಲ್ಲಿ ಕೃಷಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ವಿದ್ಯುತ್ ಸರಿ ಫ್ರೀಯಾಗಿ ಕೊಟ್ಟಿರೋದ್ರಿಂದ ಸಾಕಷ್ಟು ಅನುಕೂಲ ಆಗಿದೆ. ಸರ್ಕಾರ ಕಳೆದ 40 ವರ್ಷದಿಂದ ಇದನ್ನು ಕೊಡ್ತಾ ಇದ್ದಾರೆ. ಇವತ್ತು ಏಕಾಏಕಿ ಖಾಸಗೀಕರಣ ಮಾಡಿದರೆ ಖಾಸಗಿ ಕಂಪನಿಗಳು ಅವರಿಂದ ವಿದ್ಯುತ್ ಬಿಲ್ಲನ್ನು ವಸೂಲು ಮಾಡ್ತಾರೆ. ಪೇಡ್ ಮೀಟರ್ ಕೂಡಿಸ್ತಾ ಇದ್ದಾರೆ. ಅಂದರೆ ಮೊದಲೇ ದುಡ್ಡು ತುಂಬಬೇಕು ಅವರು. ಅಂಥ ಒಂದು ನೀತಿನ ಜಾರಿಗೊಳಿಸ್ತಾ ಇದ್ದಾರೆ. ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತಾ ಇದ್ದೀವಿ. ಮತ್ತು ರೈತರಿಗೆ ಏನು ಬೆಂಬಲ ಬೆಲೆ ಕೊಡಬೇಕಾಯಿತು, ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ, ಇವತ್ತಿನೂ ಕೂಡ ಜಾರಿಗೊಳಿಸಿಲ್ಲ. ಸ್ವಾಮಿನಾಥನ್ ಆಯೋಗದ ಪ್ರಕಾರ ರೈತರು ಖರ್ಚು ಮಾಡಿರುವಂಥ ಖರ್ಚಿಗೆ 50% ಎಕ್ಸ್ಟ್ರಾ ಲಾಭ ಸೇರಿಸಿ ಬೆಂಬಲ ಬೆಲೆ ಕೊಡಬೇಕಂತ ನಾವು ಕೇಳ್ತಾ ಇದ್ದೀವಿ ಇವತ್ತು. ಆಮೇಲೆ ಈ ಬಜೆಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದ್ದೀವಿ, 10,000 ಕೋಟಿ ರೂಪಾಯಿ ರಿವಾಲ್ವಿಂಗ್ ಫಂಡನ್ನು ಎತ್ತಿಡಬೇಕು. ಅಂದರೆ ರೈತರು ಬೆಳೆ ತಂದಾಗ ಮಾರ್ಕೆಟ್ಗೆ ಬೆಲೆ ಕುಸಿದಾಗ ಅದನ್ನು ಕೊಂಡುಕೊಳ್ಳೋಕ್ಕೆ ತಕ್ಷಣಕ್ಕೆ ಹಣ ಮೀಸಲಾಗಿಡಬೇಕು. ಅದಕ್ಕೆ ಅವಾಗ ಮಾತ್ರ ನಮ್ಮ ರೈತರು ಬೆಳೆದಿರೋ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತದೆ, ಅವ್ರಿಗೊಂದು ಸ್ವಲ್ಪ ಲಾಭ ಗಿಡ್ತದೆ. ಇಲ್ಲಾಂದರೆ ಬೆಳೆ ಬೆಳೆದರೂ ಕೂಡ ನಮ್ಮ ರೈತರು ದಿವಾಳಿ ಅಂಚಿಗೆ ಹೋಗ್ತಾ ಇದ್ದಾರೆ. ಇದನ್ನು ತಪ್ಪಿಸಲಿಕ್ಕೆ ರಾಜ್ಯ ಸರ್ಕಾರ ಈ ಬಜೆಟ್ನಲ್ಲಿ ಅನೌನ್ಸ್ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.